ಯಾರು ಹೇಳ್ತೀರಿ? ಚಿರಾಗ್. ಆಯಜ್ ಆಯಜ್ ಖಾನಮ್ಮ. ಕಾರ್ಲ್ ಮಾರ್ಕ್ಸ್ ರವರು ಜರ್ಮನಿ ಬಿಟ್ಬಿಟ್ಟು 1843 ಪ್ಯಾರಿಸ್ಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಧನಂಜಯ. ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರನ್ನ ಜರ್ಮನಿಯಿಂದ ಬ್ಯಾನಿಶ್ ಮಾಡಿರ್ತಾರೆ, ಗಡಿಪಾರು ಮಾಡಿರ್ತಾರೆ. ಜರ್ಮನಿಯಿಂದ ಅವರನ್ನ ಗಡಿಪಾರು ಮಾಡಿರ್ತಾರೆ ಕಾರ್ಲ್ ಮಾರ್ಕ್ಸ್ ರವ್ರನ್ನ. ಯಾಕೆ? ಅವರು ಒಂದು ಪತ್ರಿಕೆ ಇರುತ್ತೆ, ಇನ್ರಿಚ್ ಜೂಟಿಂಗ್ ಅಂತ ಹೇಳ್ಬಿಟ್ಟು ಒಂದು ಪತ್ರಿಕೆ ಇರುತ್ತೆ. ಆ ಪತ್ರಿಕೆಯಲ್ಲಿ ಲೇಖನಗಳನ್ನ ಬರೀತಿರ್ತಾರೆ. ಇವರೇ ಎಡಿಟರ್ ಆಗಿರ್ತಾರೆ, ಅದಕ್ಕೆ ಚೀಫ್ ಎಡಿಟರು. ರಷ್ಯಾದ ಬಗ್ಗೆ ಒಂದು ಹೇಳಿಕೆಯನ್ನ ಅಥವಾ ಒಂದು ಅಭಿಪ್ರಾಯವನ್ನ ಬರೆದಿರ್ತಾರೆ. ರಷ್ಯಾ ಆಸ್ ಎ ಡೈರೆಕ್ಟರ್ ಟು ಎಕ್ಸ್ಟ್ರೀಮಿಸ್ಟ್ ಆಫ್ ಯುರೋಪಿಯನ್ ಕಾಂಟಿನೆಂಟ್ ಅಂತ, ಯುರೋಪ್ ಖಂಡದ ತೀವ್ರಗಾಮಿಗಳ ನಿರ್ದೇಶಕ ರಷ್ಯಾ ಅಂತೇಳಿ ಬರೆದಿರ್ತಾರೆ. ಸೊ ರಷ್ಯಾದ 1ನೇ ನಿಕೋಲಸ್ ಎನ್ನುವಂತವನು ಸಿಟ್ಟಾಗ್ಬಿಟ್ಟು ಜರ್ಮನಿಗೆ ಒಂದು ಪತ್ರ ಬರೀತಾನೆ, ಈ ಹೀನ್ರಿಚ್ ಜೂಟಿಂಗ್ ಎನ್ನುವಂತ ಒಂದು ಪತ್ರಿಕೆ ಮೇಲೆ ಕ್ರಮ ಕೈಗೊಳ್ಬೇಕು ಅಂತೇಳಿ. ಆಗ ಜರ್ಮನ್ ಸರ್ಕಾರ ಆ ಪತ್ರಿಕೆಯನ್ನ ಬ್ಯಾನ್ ಮಾಡುತ್ತೆ. ಬ್ಯಾನ್ ಮಾಡೋದಲ್ದೇನೆ ಕಾರ್ಲ್ ಮಾರ್ಕ್ಸ್ ರವರನ್ನ ಗಡಿಪಾರು ಮಾಡ್ತಾರೆ. ಸ್ವಲ್ಪ ದಿನ ಬಾಟ್ ಕ್ರಿಯೇಜ್ ನಲ್ಲಿ ಇರ್ತಾನೆ. ಅಲ್ಲಿ ಮಾಂಟೆಸ್ಕೋ ಬರೆದಿರ್ತಕ್ಕಂಥ ದಿ ಸ್ಪಿರಿಟ್ ಆಫ್ ದಿ ಲಾಸ್ ಮತ್ತು ರೂಸೋ ಬರೆದಿರ್ತಕ್ಕಂಥ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಎನ್ನುವಂತ ಒಂದು ಗ್ರಂಥಗಳನ್ನ ಅಧ್ಯಯನ ಮಾಡಿಬಿಟ್ಟು ಪ್ರಥಮವಾಗಿರ್ತಕ್ಕಂಥ ಒಂದು ಬುಕ್ ಅನ್ನ ಅಲ್ಲಿ ಪಬ್ಲಿಷ್ ಮಾಡ್ತಾನೆ. ದ ಹೆಗಲಿಯನ್ ಫಿಲಾಸಫಿ ಆಫ್ ದಿ ಸ್ಟೇಟ್ ಎನ್ನುವಂತ ಒಂದು ಪುಸ್ತಕವನ್ನ ಪಬ್ಲಿಷ್ ಮಾಡ್ತಾನೆ. ಸ್ವಲ್ಪ ಮಟ್ಟಿಗೆ ಆ ಪುಸ್ತಕದಿಂದ ಅವನಿಗೆ ಹಣಕಾಸಿನ ಸಹಾಯ ಸಿಗುತ್ತೆ. ಆ ನಂತರ ಅದೇ ಸಂದರ್ಭದಲ್ಲಿ ಅಂದ್ರೆ 1843 ಪ್ಯಾರಿಸ್ಗೆ ಹೋಗ್ತಾನೆ. ಅಲ್ಲಿ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಪ್ರೌದನ್, ಲೂಯಿಸ್ ಬ್ಲಾಂಕ್, ಕ್ಯಾಬಿಟ್ ಹಾಗೂ ಫೋರಿಯರ್ ಎನ್ನುವಂತ ಒಂದು ಅರ್ಥಶಾಸ್ತ್ರಜ್ಞರನ್ನ ಭೇಟಿ ಆಗ್ಬಿಟ್ಟು ಅಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಚಿಂತನೆಗಳನ್ನ ಮಾಡ್ತಾರೆ. And he studied some writings of Adam Smith, Cicero and Sicard also. ಅರ್ಥಶಾಸ್ತ್ರದ ಪಿತಾಮಹ ಆಗಿರ್ತಕ್ಕಂಥ ಆಡಮ್ ಸ್ಮಿತ್, ಸಿಸಿರೋ, ಸಿಕಾರ್ಡ್ ರವರ ಕೆಲವೊಂದು ಚಿಂತನೆಗಳನ್ನು ಸಹ ಅಥವಾ ಬರವಣಿಗೆಗಳನ್ನು ಸಹ ಇವರು ಅಧ್ಯಯನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಒಂದು ಹೋಟೆಲ್ನಲ್ಲಿ ಅಂದ್ರೆ 1844 ಹೋಟೆಲ್ನಲ್ಲಿ ಫ್ರೆಡ್ರಿಕ್ ಏಂಜಲ್ ಎನ್ನುವಂತ ವ್ಯಕ್ತಿ ಪರಿಚಯ ಆಗುತ್ತೆ. ಆ ವ್ಯಕ್ತಿಯ ಜೊತೆ ಇವನ ಸ್ನೇಹ ಬೆಳೆಯುತ್ತೆ. ಫ್ರೆಡ್ರಿಕ್ ಏಂಜಲ್ ಎನ್ನುವಂತ ಫ್ರೆಡ್ರಿಕ್ ಏಂಜಲ್ ಯಾರು ಅಂತ ಹೇಳಿದ್ರೆ ಅವನು ಆಸ್ ಎ ಸನ್ ಆಫ್ ಟೆಕ್ಸ್ಟೈಲ್ ಓನರ್, ಹತ್ತಿ ಗಿರಣಿ ಮಾಲೀಕನ ಮಗ ಅವನು. ನೆಕ್ಸ್ಟ್ ಚೀಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ದಟ್ ಟೆಕ್ಸ್ಟೈಲ್. ಆ ಒಂದು ಟೆಕ್ಸ್ಟೈಲ್ಗೆ, ಆ ಹತ್ತಿ ಗಿರಣಿಗೆ ಅವನೊಬ್ಬ ಕಾರ್ಯನಿರ್ವಹಣಾ ನಿರ್ದೇಶಕನಾಗಿರ್ತಾನೆ. ಅಲ್ಲಿ ನಡೀತಕ್ಕಂಥ ಶೋಷಣೆಯನ್ನ, ಅವರ ತಂದೆ ಅಲ್ಲಿರ್ತಕ್ಕಂಥ ಕಾರ್ಮಿಕರನ್ನ ನಡೆಸ್ಕೊಳ್ಳುವಂತ ಒಂದು ರೀತಿ ನೀತಿಗಳನ್ನ, ಶೋಷಣೆಯನ್ನ ಕಣ್ಣಾರೆ ಕಂಡಿರ್ತಕ್ಕಂಥವನು. ಬಟ್ ಅವನೇನು ಅಪೋಸ್ ಮಾಡಕ್ ಆಗೋದಿಲ್ಲ ಅದನ್ನ. ಕಾರಣ ಅಂತ ಹೇಳಿದ್ರೆ ಅಲ್ಲಿ ಅವನು ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ತಾನೆ. ವಿಶೇಷವಾಗಿ ಅವ್ರ ತಂದೆ ಅವರು. ಸೊ ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿರೋಧ ತೋರ್ಸಕ್ ಆಗುದಿಲ್ಲ. ಆದ್ರೂ ಸಹ ಅವನ ಒಳಗಡೆ ಒಂದು ಚಿಂತನೆಗಳು ಅಥವಾ ಒಂದು ಭಾವನೆಗಳು ಇರ್ತವೆ. ನಾವು ಕಾರ್ಮಿಕರನ್ನ ಶೋಷಣೆ ಮಾಡಿಬಿಟ್ಟು ದುಡಿಸ್ಕೊಳ್ತಾ ಇದೀವಲ್ಲ ಎನ್ನುವಂತ ಒಂದು ಕಾನ್ಸೆಪ್ಟ್ ಫ್ರೆಡ್ರಿಕ್ ಏಂಜಲ್ಗೆ ಇರ್ತದೆ. ಆ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿರ್ತಾನೆ, ಅದು ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿ. ಅದೇ ಸಂದರ್ಭದಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು ಒಂದು ಪರಿಚಯ ಆಗುತ್ತೆ, ಸ್ನೇಹನೂ ಬೆಳೆಯುತ್ತೆ. ಕೊನೆಯ ಕಾಲದವರೆಗೆ ಅವರಿಬ್ಬರು ಸ್ನೇಹಿತರಾಗಿನೇ ಇರ್ತಾರೆ,
ಸಾಕಷ್ಟು ಅನುಕೂಲಗಳನ್ನ ಮಾಡ್ತಾನೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ. ಫ್ರೆಡ್ರಿಕ್ ಏಂಜಲ್ ಬಹಳ ಸಹಾಯ ಮಾಡ್ತಾನೆ ಅವನು. ಮಾರ್ಕ್ ಸಮ್ ಟೈಮ್ ವರ್ಕಿಂಗ್ ಆಸ್ ಎ ರೈಟರ್ ಇನ್ ಫ್ರಾನ್ಸ್. ಫ್ರಾನ್ಸ್ ನಲ್ಲಿ ಸ್ವಲ್ಪ ದಿನಗಳ ಕಾಲ ಲೇಖಕನಾಗಿ ಕೆಲಸ ಮಾಡ್ತಾನೆ. ಅಲ್ಲಿರ್ತಕ್ಕಂಥ ಒಂದು ಪತ್ರಿಕೆ ಜಾರ್ಬೂಚರ್ ಎನ್ನುವಂತ ಒಂದು ಪತ್ರಿಕೆಯ ಸಂಪಾದಕನಾಗಿನೂ ಸ್ವಲ್ಪ ದಿನ ಕಾಲ ಕೆಲಸ ಮಾಡ್ತಾನೆ ಅಲ್ಲಿ. ಅದೇ ಸಂದರ್ಭದಲ್ಲಿ ಇನ್ ದಿಸ್ ಟೈಮ್ ಮಾರ್ಕ್ಸ್ ಪಬ್ಲಿಷ್ಡ್ ಎಕನಾಮಿಕ್ ಅಂಡ್ ಫಿಲಾಸಫಿಕಲ್ ಮ್ಯಾನ್ಸ್ಕ್ರಿಪ್ಟ್ಸ್ ಅಂಡ್ ದ ಮೈಸರಿ ಆಫ್ ಫಿಲಾಸಫಿ ಎನ್ನುವಂತ 2 ಗ್ರಂಥಗಳನ್ನ ಪ್ರಕಟಣೆ ಮಾಡ್ತಾನೆ. ಎಕನಾಮಿಕ್ ಅಂಡ್ ಫಿಲಾಸಫಿಕಲ್ ಮ್ಯಾನ್ಸ್ಕ್ರಿಪ್ಟ್ಸ್ ಅಂಡ್ ದ ಮೈಸರಿ ಆಫ್ ಫಿಲಾಸಫಿ ಎನ್ನುವಂತ 2 ಗ್ರಂಥಗಳನ್ನ ಫ್ರಾನ್ಸ್ ನಲ್ಲಿನೇ ಪಬ್ಲಿಷ್ ಮಾಡ್ತವೆ. ಸ್ವಲ್ಪ ಹೆಸರನ್ನು ತಂದು ಕೊಡ್ತವೆ ಇವನ ಒಂದು ಬರವಣಿಗೆಗಳು, ಇವನ ಒಂದು ಚಿಂತನೆಗಳಿಗೆ. ಅಷ್ಟೇ ಅಲ್ಲ, ಇವನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಯನ್ನು ಸಹ ಆ ಗ್ರಂಥಗಳು ಮಾಡಿಕೊಡ್ತವೆ. ಆದ್ರೆ ಏನಾಗುತ್ತೆ, ಸ್ವಲ್ಪ ದಿನಗಳಲ್ಲಿನೇ ಆ ಜಾರ್ಬೂಚರ್ ಪತ್ರಿಕೆಯನ್ನ ಫ್ರಾನ್ಸ್ ಸರ್ಕಾರ ಬ್ಯಾನ್ ಮಾಡುತ್ತೆ. ಕಾರಣ, ಅಲ್ಲಿರ್ತಕ್ಕಂಥ ದ್ರಾಕ್ಷಿ ಬೆಳೆಗಾರರ ಬಗ್ಗೆ ಕಾರ್ಲ್ ಮಾರ್ಕ್ಸ್ ಕೆಲವೊಂದು ವಿಚಾರಗಳನ್ನ ಬರೆದಿರ್ತಾರೆ. ಆ ದ್ರಾಕ್ಷಿ ಬೆಳೆಗಾರರನ್ನ ಫ್ರಾನ್ಸ್ ಸರ್ಕಾರ ಯಾವ ರೀತಿ ನೋಡ್ಕೊಳ್ತಾ ಐತೆ, ಯಾವ ರೀತಿ ದಬ್ಬಾಳಿಕೆ ಮಾಡ್ತಾ ಐತೆ ಅವ್ರ ಮೇಲೆ, ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳ ಮೇಲೆ ಯಾವ ರೀತಿ ಬೆಲೆಯನ್ನ ನಿಗದಿಪಡಿಸ್ತೈತೆ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಶೋಷಣೆ ರೈತರ ಮೇಲೆ ಆಗ್ತಿದೆ ಎನ್ನುವಂತ ವಿಚಾರಗಳನ್ನ ಬರ್ದಿರ್ತಾನೆ. ಅದಕ್ಕೇನ್ ಮಾಡುತ್ತೆ ಫ್ರಾನ್ಸ್ ಸರ್ಕಾರ ಇಮಿಡಿಯೇಟ್ ಆಗಿ 1845ರಲ್ಲಿ ಆ ಪೇಪರ್ ಅನ್ನ ಬ್ಯಾನ್ ಮಾಡುತ್ತೆ. ಮತ್ತೆ ಕಾರ್ಲ್ ಮಾರ್ಕ್ಸ್ ರನ್ನು ಸಹ ಅಲ್ಲಿಂದ ಗಡಿಪಾರು ಮಾಡುತ್ತೆ. ಫ್ರಾನ್ಸ್ ನಿಂದನೂ ಸಹ ಗಡಿಪಾರು ಆಗ್ತಾನೆ. ಕಷ್ಟಗಳ ಮೇಲೆ ಕಷ್ಟಗಳು ಅವನಿಗೆ, ಮೊದಲೇ ಕಷ್ಟದಲ್ಲಿ ಇರ್ತಾನೆ, ಅದರಲ್ಲಿ ಇಂಥ ಕಷ್ಟಗಳೆಲ್ಲವೂ ಬಂದು ಅವನ ಮೇಲೆ ಬೀಳ್ತಿರ್ತವೆ. ಸಮ್ ಟೈಮ್ he lived in Brazil. Here he got contact with German and Belgian extremists. ಸ್ವಲ್ಪ ದಿನಗಳ ಕಾಲ ಬ್ರೆಜಿಲ್ ನಲ್ಲಿ ಇರ್ತಾನೆ ಇವನು. ಬ್ರೆಜಿಲ್ ನಲ್ಲಿ ಇದ್ಕೊಂಡು ಜರ್ಮನ್ ಮತ್ತು ಬೆಲ್ಜಿಯಂ ನಲ್ಲಿ ಇರ್ತಕ್ಕಂಥ ತೀವ್ರಗಾಮಿಗಳ ಒಂದು ಸಂಪರ್ಕವನ್ನ ಪಡ್ಕೊಳ್ತಾನೆ. ತೀವ್ರಗಾಮಿ ಚಿಂತಕರು ಅಂತೇಳಿ, ಹೋರಾಟಗಾರರಲ್ಲಿ ಚಿಂತಕರು, ಕೆಲವೊಂದು ವಿಚಾರಗಳನ್ನ ತೀವ್ರವಾಗಿ ಚಿಂತನೆ ಮಾಡ್ತಕ್ಕಂಥವ್ರು. ಉದಾಹರಣೆ ಅಂತ ಹೇಳಿದ್ರೆ ಫೆಮಿನಿಸ್ಟ್ ಅಂತ ಹೇಳ್ತೀವಿ ನಾವು, ಸ್ತ್ರೀವಾದಿಗಳು ಅಂತ ಹೇಳ್ತೀವಿ. ಸ್ತ್ರೀವಾದಿಗಳಲ್ಲೂ ಕೆಲವು ಎಕ್ಸ್ಟ್ರೀಮಿಸ್ಟ್ಗಳು ಇರ್ತಾರೆ, ಚಿಂತನೆ ಮಾಡ್ತಕ್ಕಂಥವ್ರು ಇರ್ತಾರೆ. ಸ್ತ್ರೀಯರ ಹಕ್ಕುಗಳು, ಸ್ತ್ರೀಯರ ಬದುಕುಗಳು, ಸ್ತ್ರೀಯರ ಸೌಲಭ್ಯಗಳು, ಸ್ತ್ರೀಯರ ಸ್ಥಾನಮಾನಗಳು, ಸ್ತ್ರೀಯರ ಒಂದು ಸ್ವಾತಂತ್ರ್ಯ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಹಕ್ಕುಗಳ ಬಗ್ಗೆ ಹೋರಾಟ ಮಾಡ್ತಕ್ಕಂಥವ್ರು, ಚಿಂತನೆ ಮಾಡ್ತಕ್ಕಂಥವ್ರು ಇರ್ತಾರೆ. ಆದ್ರೆ ಕೆಲವೊಂದು ತೀವ್ರಗಾಮಿ ಸ್ತ್ರೀವಾದಿಗಳು ಇನ್ನೂ ಕೆಲವು ತೀವ್ರವಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಸಂಪೂರ್ಣವಾಗಿ ಪುರುಷನ ವಿರೋಧಿಯಾಗಿ, ಪುರುಷ ಸಮೂಹದ ವಿರುದ್ಧವಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಉದಾಹರಣೆ ಅಂತ ಹೇಳಿದ್ರೆ ವಿವಾಹ ಆಗ್ಬೇಕಂತ ಹೇಳಿದ್ರೆ ಆ ಸ್ತ್ರೀಯರು ಚಿಂತನೆ ಮಾಡ್ತಕ್ಕಂಥದ್ದು, ನಾವ್ಯಾಕೆ ಪುರುಷರನ್ನೇ ವಿವಾಹ ಆಗ್ಬೇಕು, ವಿವಾಹ ಅನ್ನೋದು ಯಾಕೆ ಬೇಕು, ಪುರುಷರಿಗೆ ನಾವ್ಯಾಕೆ ಸಂತೃಪ್ತಿಯನ್ನ ಕೊಡಬೇಕು, ಪುರುಷರಿಗೆ ನಾವ್ಯಾಕೆ ಅಡಿಯಾಳ ಆಗಿರ್ಬೇಕು, ನಾವ್ಯಾಕೆ ಮಕ್ಕಳನ್ನ ಪಡಿಬೇಕು, ಮಕ್ಕಳನ್ನು ನೋಡ್ಕೊಳ್ಳುವಂತ ಜವಾಬ್ದಾರಿ ನಮಗೆ ಯಾಕೆ ಎನ್ನುವಂತ ಒಂದು ತೀವ್ರತರವಾದ ಚರ್ಚೆಗಳು. ಅವರನ್ನ ತೀವ್ರಗಾಮಿಗಳು ಅಂತ ಹೇಳ್ತೀವಿ ನಾವು. ಅದೇ ರೀತಿಯಾಗಿ ಇಲ್ಲಿ ಜರ್ಮನ್ ಮತ್ತು ಬೆಲ್ಜಿಯಂ ನಲ್ಲಿ ಇರ್ತಕ್ಕಂಥ ಚಿಂತಕರು ತೀವ್ರಗಾಮಿಗಳಾದ್ರು. ಸಮಾಜದ ಬಗ್ಗೆ ಖಡಾಖಂಡಿತವಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಕ್ಕಂಥವ್ರು, ಯಾವುದನ್ನು ಸಹ ಒಪ್ಪಿಕೊಳ್ಳದೆ ಇರ್ತಕ್ಕಂಥವ್ರು ಈಗಲೂ ಇದ್ದಾರೆ. ತೀವ್ರಗಾಮಿಗಳು ಈಗಲೂ ಇದ್ದಾರೆ, ಕೆಲವು ಚಿಂತಕರು ಇದ್ದಾರೆ. ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ, ನಾವು ನಮ್ಮ ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ. ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಇತ್ಯಾದಿ ಅಂತ ಹೇಳ್ತೀವಿ. ನಾವು ಕಣ್ಣು ಅಂತ ಹೇಳ್ತೀವಿ. ಅವ್ರು ಅದನ್ನ ಒಪ್ಪೋದಿಲ್ಲ. ಕಣ್ಣು ಅಂತೇಳಿ ಯಾರು ಹೇಳಿದ್ರು ಕಣ್ಣು ಅಂತ ಹೇಳಿ? ಅದನ್ನ ಕಣ್ಣು ಅಂತಲೇ ಯಾಕೆ ಕರಿಬೇಕು? ಯಾರು ಅದನ್ನ ಕಣ್ಣು ಅಂತೇಳಿ ಪರಿಚಯ ಮಾಡ್ಕೊಟ್ಟಾರೆ ಯಾರು ಕಣ್ಣು ಅಂತೇಳಿ? ಇಲ್ಲ, ಪುನಃ ಕಣ್ಣುಗಳನ್ನು ಕಿವಿ ಅಂತ ಕರಿತೀನಿ, ಕಿವಿಗಳನ್ನ ಕಣ್ಣು ಅಂತ ಕರಿತೀನಿ. ಕಣ್ಣುಗಳನ್ನ ನೋಡ್ತಾವಂತ ಯಾಕೆ ಕೇಳ್ಬೇಕು? ಇಲ್ಲ, ಕಣ್ಣುಗಳು ಕೇಳ್ತಾವಂತ ಹೇಳ್ತೀನಿ ನಾನು. ಸೊ ಈ ರೀತಿಯಾಗಿ ವಾದ ಮಾಡ್ತಕ್ಕಂಥ ಇವುಗಳನ್ನ ನಾವು ಗ್ರಾಮೀಣ ಭಾಷೆಯಲ್ಲಿ ಮೊಂಡುತನದ ವಾದಗಳು ಅಂತ ಹೇಳ್ತೀವಿ ನಾವು. ಆದ್ರೆ ಅವುಗಳನ್ನ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ನಾವು ತೀವ್ರಗಾಮಿಗಳ ಚರ್ಚೆಗಳು ಅಥವಾ ಚಿಂತನೆಗಳು ಅಂತೇಳಿ ಕರಿತೀವಿ ನಾವು. ಹಾಗೆ ಇಲ್ಲಿ ಮಾರ್ಕ್ಸ್ ರವರು ಜರ್ಮನ್ ಮತ್ತು ಬೆಲ್ಜಿಯಂ ನಲ್ಲಿರ್ತಕ್ಕಂಥ ಎಕ್ಸ್ಟ್ರೀಮಿಸ್ಟ್ ತೀವ್ರಗಾಮಿ ಚಿಂತಕರ ಒಂದು ಸಂಪರ್ಕವನ್ನ ಪಡಿತಾರೆ. ಅಕೇಶನಲ್ಲಿ ಒಂದು ಸಂದರ್ಭದಲ್ಲಿ ಮಾರ್ಕ್ಸ್
ಏಂಜಲ್ ಅವರ ಜೊತೆಗೆ ಇಂಗ್ಲೆಂಡಿಗೆ ಒಂದು ಪ್ರಯಾಣವನ್ನ ಬಳಸ್ತಾರೆ, ಒಂದು ಟೂರ್ ಅನ್ನು ಹೋಗ್ತಾರೆ. ಅಕೇಶನಲಿ ಒನ್ ಟೈಮ್ ಈ ವೆಂಟ್ ಟು ಟೂರ್ ಟು ಇಂಗ್ಲೆಂಡ್ ವಿತ್ ಏಂಜಲ್. But in England, the angel was organized a function with German Workers Educational Union. ಇಂಗ್ಲೆಂಡ್ ನಲ್ಲಿ ಆ ಏಂಜಲ್ ಎನ್ನುವಂತ ಒಂದು ಫಂಕ್ಷನ್ ಅನ್ನ ಅರೇಂಜ್ ಮಾಡಿರ್ತಾರೆ. ಜರ್ಮನ್ ವರ್ಕರ್ಸ್ ಎಜುಕೇಶನಲ್ ಯೂನಿಯನ್ ಅಂತ ಹೇಳಿ ಆ ಸಂಘದ ಜೊತೆಗೆ ಆ ಸಂಘದ ಸಹಯೋಜಕತ್ವದಲ್ಲಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತದೆ. ಆ ಕಾರ್ಯಕ್ರಮದಲ್ಲಿ ಮಾರ್ಕ್ಸ್ ರವರು ಸಹ ಭಾಗವಹಿಸಿ ಅಲ್ಲಿ ನಡೀತಕ್ಕಂಥ ಒಂದು ಚಿಂತನೆಗಳು, ಅಲ್ಲಿ ನಡೀತಕ್ಕಂಥ ಒಂದು ಚರ್ಚೆಗಳು, ಅಲ್ಲಿ ಬರ್ತಕ್ಕಂಥ ಅಭಿಪ್ರಾಯಗಳು, ಅನಿಸಿಕೆಗಳು, ತೀರ್ಮಾನಗಳನ್ನು ಸಹ ಗಂಭೀರವಾಗಿ ಇವರು ಪರಿಗಣಿಸ್ತಾರೆ. ಪರಿಣಾಮವಾಗಿ ಇವರು ಸಹ ಬ್ರೆಜಿಲ್ ಅಲ್ಲಿ ಜರ್ಮನ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ ಇನ್ ಬ್ರೆಜಿಲ್ ಎನ್ನುವಂತ ಒಂದು ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಜರ್ಮನ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ ಇನ್ ಬ್ರೆಜಿಲ್ ಎನ್ನುವಂತ ಒಂದು ಸಂಘವನ್ನ ಇವರು ಸ್ವತಃ ಸ್ಥಾಪನೆ ಮಾಡಿಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಒಂದು ಚಿಂತನೆಗಳು, ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಣಾಳಿಕೆಗಳನ್ನ, ಮ್ಯಾನ್ಸ್ಕ್ರಿಪ್ಟ್ಸ್ ಅಂತ ಹೇಳ್ತೀವಿ, ಕಮ್ಯುನಿಸ್ಟ್ ಮ್ಯಾನ್ಸ್ಕ್ರಿಪ್ಟ್ಸ್ ಅಂತ ಹೇಳ್ತೀವಿ, ಪ್ರಣಾಳಿಕೆಗಳನ್ನ ಇವರು ಅಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. 1848ರಲ್ಲಿ ಕಮ್ಯುನಿಸ್ಟ್ ಲೀಗ್ ಎನ್ನುವಂಥದ್ದನ್ನ ಸ್ಥಾಪನೆ ಮಾಡ್ತಾರೆ. ಕಮ್ಯುನಿಸ್ಟ್ ಲೀಗ್ ಎನ್ನುವಂತ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಅದ್ರ ಮೂಲಕ ತಮ್ಮ ಚಿಂತನೆಗಳನ್ನು ಪ್ರಚಾರ ಮಾಡುವಂತ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡು ಬರ್ತಾರೆ. 1848ರಲ್ಲಿ ಮಾರ್ಕ್ಸ್ ವೆಂಟ್ ಟು ಇಂಗ್ಲೆಂಡ್ ಅಂಡ್ ಈ ಸೆಟಲ್ಡ್ ಇನ್ ಲಂಡನ್ ವೇರ್ ಈ ಲಿವ್ಡ್ ಟಿಲ್ ಹಿಸ್ ಡೆತ್. 1848ರಲ್ಲಿ ಮಾರ್ಕ್ಸ್ ರವರು ಇಂಗ್ಲೆಂಡ್ಗೆ ಹೋಗ್ತಾರೆ. ತನ್ನ ಸಂಸಾರದ ಸಮೇತವಾಗಿ ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಲಂಡನ್ ನಲ್ಲಿ ಸೆಟ್ಲ್ ಆಗ್ತಾರೆ. ತನ್ನ ಜೀವಿತದ ಕೊನೆಯವರೆಗೂ ಅವರು ಲಂಡನ್ ನಲ್ಲೇ ವಾಸವಾಗಿರ್ತಾರೆ. ಲಂಡನ್ ನಲ್ಲೇನೆ ಅವರು ತಮ್ಮ ಕೊನೆ ಉಸಿರನ್ನ ಎಳಿತಾರೆ. ಲಂಡನ್ ನಲ್ಲೇ ಇವರ ಒಂದು ಸಂಸ್ಕಾರವನ್ನು ಸಹ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಲಂಡನ್ ನಲ್ಲಿ ಬಹಳ ಒಂದು ಬಂಡವಾಳಶಾಹಿವಾದ ಮತ್ತು ಅಲ್ಲಿರ್ತಕ್ಕಂಥ ಒಂದು ಅಭಿವೃದ್ಧಿ, ಅಲ್ಲಿರ್ತಕ್ಕಂಥ ಒಂದು ಆಡಳಿತ, ಅಲ್ಲಿರ್ತಕ್ಕಂಥ ಒಂದು ಶೋಷಣೆ, ಇವುಗಳ ಬಗ್ಗೆನ ಅವರು ಚಿಂತನೆ ಮಾಡ್ಕೊಂಡು ಹೋಗ್ತಾರೆ. ಲಂಡನ್ ನಲ್ಲಿ ಇರ್ತಕ್ಕಂಥ ಬ್ರಿಟಿಷ್ ಮ್ಯೂಸಿಯಂ ನಲ್ಲಿ ಕುಂತ್ಕೊಂಡ್ಬಿಟ್ಟು ತಮ್ಮ ಪ್ರಸಿದ್ಧ ಗ್ರಂಥವಾಗಿರ್ತಕ್ಕಂಥ ದಾಸ್ ಕ್ಯಾಪಿಟಲ್ ಎನ್ನುವಂತ ಒಂದು ಕೃತಿಯನ್ನ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ದಾಸ್ ಕ್ಯಾಪಿಟಲ್ ಎನ್ನುವಂಥದ್ದು 3 ವ್ಯಾಲ್ಯೂಮ್ಗಳಲ್ಲಿ ಇರುತ್ತೆ, 3 ಸಂಪುಟಗಳಲ್ಲಿ ಇರುತ್ತೆ. ಮೊದಲನೇ ಸಂಪುಟ 1867ರಲ್ಲಿ ಪ್ರಕಟಣೆ ಆಗುತ್ತೆ. ದಾಸ್ ಕ್ಯಾಪಿಟಲ್ ಎನ್ನುವಂತ ಒಂದು ಗ್ರಂಥ 3 ಸಂಪುಟಗಳಲ್ಲಿರುತ್ತೆ. ಅದು ಮೊದಲನೇ ಒಂದು ಸಂಪುಟ 1867ರಲ್ಲಿ ಪ್ರಕಟಣೆ ಆಗುತ್ತೆ. ಮಾರ್ಕ್ಸ್ wrote a famous work, Das Capital, in British Museum, the first volume of which came out in 1867. ಇನ್ನು ಉಳಿದಿರ್ತಕ್ಕಂಥ 2 ಸಂಪುಟಗಳು ಮಾರ್ಕ್ಸನ ಕಾಲಾವಧಿಯ ನಂತರ ಅವನ ಸ್ನೇಹಿತ ಫ್ರೆಡ್ರಿಕ್ ಏಂಜಲ್ ಎನ್ನುವಂತವನು ಪಬ್ಲಿಷ್ ಮಾಡಿಬಿಟ್ಟು ಅವುಗಳನ್ನ ಪ್ರಚಾರ ಮಾಡ್ತಾನೆ. ಮತ್ತೆ ಅವುಗಳನ್ನ ಹೆಚ್ಚಿನದಾಗಿ ಗ್ರಂಥಾಲಯಗಳಿಗೆ ಅಥವಾ ಚಿಂತಕರಿಗೆ ಅಥವಾ ಇನ್ನಿತರವಾಗಿರ್ತಕ್ಕಂಥ ಒಂದು ಓದುಗರಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಅವುಗಳನ್ನ ಒದಗಿಸಿಕೊಡುವಂತ ಒಂದು ಪ್ರಯತ್ನಗಳನ್ನ ಫ್ರೆಡ್ರಿಕ್ ಏಂಜಲ್ ಮಾಡ್ಕೊಳ್ತಾ ಹೋಗ್ತಾನೆ. 1883 ಮಾರ್ಚ್ 14ರಂದು ಕಾರ್ಲ್ ಮಾರ್ಕ್ಸ್ ಒಂದು ಕೊಳಚೆ ಪ್ರದೇಶದಲ್ಲಿ, ಯಾರಿಗೂ ಗೊತ್ತಿಲ್ದಂಗೆ ತಂದೆ ಆಗಿರ್ತಕ್ಕಂಥ ಒಂದು ಕಾಯಿಲೆ, ತಂದೆ ಆಗಿರ್ತಕ್ಕಂಥ ಒಂದು ನೋವು, ತಂದೆ ಆಗಿರ್ತಕ್ಕಂಥ ಒಂದು ಕಷ್ಟಗಳನ್ನ ಹೊತ್ಕೊಂಡ್ಬಿಟ್ಟು ದೈವಾಧೀನನಾಗ್ತಾನೆ. ಅದಕ್ಕಿಂತ ಮುಂಚಿತವಾಗಿ 1881ರಲ್ಲಿ ತನ್ನ ಸಂಗಾತಿಯನ್ನ ಕಳ್ಕೊಳ್ತಾನೆ. ಅವಳು ಡೆತ್ ಆಗ್ತಾಳೆ, ಹೆಂಡತಿ ಡೆತ್ ಆಗ್ತಾಳೆ. 1882ರಲ್ಲಿ ತನ್ನ ಒಬ್ಬಳೆ ಮಗಳು ಅವಳು ಸಹ ಡೆತ್ ಆಗ್ತಾಳೆ, ನಾನಾ ಕಾರಣಗಳಿಂದ, ಕಾಯಿಲೆಗಳಿಂದ. ಅವೆಲ್ಲ ನೋವುಗಳ ಜೊತೆಗೆ 1883ರಲ್ಲಿ ಇವನು ಕೊನೆ ಉಸಿರೆಳಿತಾನೆ. ಸ್ಲಮ್ನಲ್ಲಿ ಯಾಕಿರ್ತಾನೆ ಅಂತ ಹೇಳಿದ್ರೆ ಕಾರಣ ಬಡತನ, ಕಷ್ಟಗಳು, ಸಾಲ ಮಾಡಿರ್ತಾನೆ, ಸಾಲಗಾರರ ಕಾಟ, ಆಗಿಂದಾಗೆ ಮನೆ ಚೇಂಜ್ ಮಾಡ್ತಿರ್ತಾನೆ. ಇವರು ಹೆಂಡತಿ ಮತ್ತೆ ಮಗಳು ತೀರ್ಕೊಂಡ ನಂತರ ಒಂದು ಸ್ಲಮ್ನಲ್ಲಿ ಒಂದು ಗುಡಾರ ಮಾಡ್ಕೊಂಡ್ಬಿಟ್ಟು ಅಲ್ಲಿ ವಾಸ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡ್ ಬರ್ತಾನೆ. ಇವನ್ ಸತ್ ಮೇಲೆ ಇವನು ಮಾರ್ಕ್ಸ್ ಅಂತೇಳಿ ಯಾರಿಗೂ ಗೊತ್ತಿರೋದಿಲ್ಲ. ಕೊನೆಗೆ ಯಾರು ಹೋಗ್ಬಿಟ್ಟು ಫ್ರೆಡ್ರಿಕ್ ಏಂಜಲ್ಗೆ ಹೋಗ್ಬಿಟ್ಟು ವಿಚಾರಗಳನ್ನ ಮುಟ್ಟಿಸ್ತಾರೆ.
ಅವನು ತನ್ನ ಸ್ನೇಹಿತರೊಂದಿಗೆ ಬಂದ್ಬಿಟ್ಟು ನೋಡಿದಾಗ ಅವನು ಮಾರ್ಕ್ಸ್ ಅವನನ್ನ ಮತ್ತೆ ತಿರ್ಗಾ ಕೆಲವು ಸ್ನೇಹಿತರು, ಬಹಳ ಜನ ಏನಿರೋದಿಲ್ಲ, ಕೆಲವು ಸ್ನೇಹಿತರು ಲಂಡನ್ನಲ್ಲಿರ್ತಕ್ಕಂಥ ಐಗೇಟ್ ಸೆಮಿಟ್ರಿ, ಲಂಡನ್ನಲ್ಲಿರ್ತಕ್ಕಂಥ ಐಗೇಟ್ ಸೆಮಿಟ್ರಿ ಎನ್ನುವಂತ ಒಂದು ಭೂಮಿಯಲ್ಲಿ ಇವನ ಸಂಸ್ಕಾರಗಳನ್ನ ಮಾಡ್ತಾರೆ. ಆ ಸಂಸ್ಕಾರದ ಮೇಲೆ ಅಥವಾ ಸಮಾಧಿ ಮೇಲೆ ಏಂಜಲ್ ಮತ್ತು ಮಾರ್ಕ್ಸ್ ರವರ ಒಂದು ಪ್ರತಿಮೆಗಳನ್ನ ನಾವು ಇವತ್ತಿಗೂ ನೋಡಬಹುದಲ್ಲಿ. ಇವತ್ತಿಗೂ ಪ್ರಪಂಚದಲ್ಲಿ ನೀವೆಲ್ಲೇ ಮಾರ್ಕ್ಸ್ನ ಒಂದು ಪ್ರತಿಮೆಗಳನ್ನ ಅಥವಾ ಮೂರ್ತಿಗಳನ್ನ ನೋಡೋದಾದ್ರೆ ಅದು ಫ್ರೆಡ್ರಿಕ್ ಏಂಜಲ್ ಜೊತೆಗೆ. ಮಾರ್ಕ್ಸ್ನ ಮಾರ್ಕ್ಸ್ ಒಬ್ಬನ ಒಂದು ಮೂರ್ತಿಯನ್ನ ನಾವು ನೋಡ್ಲಿಕ್ಕೆ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ. ಅವನ ಜೊತೆಗೆ ಫ್ರೆಡ್ರಿಕ್ ಏಂಜಲ್ ಅವನ ಒಂದು ಮೂರ್ತಿಯು ಸಹ ಸ್ಥಾಪನೆ ಮಾಡ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. 1883 ಇವನು ಡೆತ್ ಆದ ನಂತರ ಇವನ ಕೃತಿಗಳನ್ನ ಏಂಜಲ್ ಅವರು ಪ್ರಕಟಣೆ ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡಿ ಹಲವಾರು ಕೃತಿಗಳನ್ನು ಪ್ರಕಟಣೆ ಮಾಡ್ತಾರಲ್ಲ, ಅದರಲ್ಲೂ ವಿಶೇಷವಾಗಿ ದಾಸ್ ಕ್ಯಾಪಿಟಲ್ ಎನ್ನುವಂಥದ್ದು 2 ಸಂಪುಟಗಳನ್ನ ಅವನು ಬಿಡುಗಡೆ ಮಾಡ್ತಾನೆ. ಇವನ ಮಾರ್ಕ್ಸ್ನ ಮುಖ್ಯವಾಗಿರ್ತಕ್ಕಂಥ ಒಂದು ಕೃತಿಗಳು, ಮೇನ್ ವರ್ಕ್ಸ್ ಆಫ್ ಕಾರ್ಲ್ ಮಾರ್ಕ್ಸ್. ಫಸ್ಟ್ ಒನ್ ದ ಜರ್ಮನ್ ಐಡಿಯಾಲಜಿ. Second one, the poverty of philosophy. Poverty of philosophy. Third one, manifesto of the Communist Party. ನಾಲ್ಕನೇದಾಗಿ ದಿ ಕ್ಲಾಸ್ ಸ್ಟ್ರಗಲ್ಸ್ ಇನ್ ಫ್ರಾನ್ಸ್. ಐದನೇದಾಗಿ ದಿ ಹೋಲಿ ಫ್ಯಾಮಿಲಿ. ಇವುಗಳನ್ನ ಕನ್ನಡದಲ್ಲಿ ಅನುವಾದ ಮಾಡಬೇಡಿ. ಇವನ್ನ ಕನ್ನಡ ಮೀಡಿಯಂನವ್ರು ಇದನ್ನ ಕನ್ನಡದಲ್ಲಿ ಹೇಳ್ರಿ ಅಂತ ಕೇಳ್ಬೇಡ್ರಿ. ಯಾಕೆ ಗೊತ್ತಾ? ಇವು ನೇಮ್ಗಳಿವು, ಇವುಗಳನ್ನ ನಾವು ಅನುವಾದ ಮಾಡಂಗಿಲ್ಲ. ಯಾವ ರೀತಿ ಇದೆ ಅದೇ ರೀತಿಯಲ್ಲೇ ಬಳಸ್ಬೇಕು. ಹೋಲಿ ಫ್ಯಾಮಿಲಿ ಅಂದ್ರೆ ಹೋಲಿ ಫ್ಯಾಮಿಲಿ, ಅದು ಪವಿತ್ರ ಕುಟುಂಬ ಅಂತೇಳಿ ಕರೆಯಂಗಿಲ್ಲ ಅದನ್ನ. ದಿ ಕ್ಲಾಸ್ ಸ್ಟ್ರಗಲ್ಸ್ ಇನ್ ಫ್ರಾನ್ಸ್ ಅಂತ ಹೇಳಿದ್ರೆ ಫ್ರಾನ್ಸ್ ನಲ್ಲಿ ವರ್ಗ ಸಂಘರ್ಷಗಳು ಆದ ರೀತಿ ಕರೆಯಂಗಿಲ್ಲ. ಅವು ಹೆಸರು ಹಾಗೇ ಇರ್ಬೇಕು. ಆನಂದ್ ಅಂತ ಹೇಳಿದ್ರೆ ಆನಂದೇ, ಅದನ್ನ ಅನುವಾದ ಮಾಡ್ರಿ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಸಂತೋಷ ಅನ್ನಕ್ ಬರುದಿಲ್ಲ. ಸೊ ಹಾಗೆ ಅವ್ರ ಟೈಟ್ಲ್ಗಳು ಹಾಗೆ ಇರ್ಬೇಕು ಅವು. ಅಂಡ್ ನೆಕ್ಸ್ಟ್ ಒನ್, ದಾಸ್ ಕ್ಯಾಪಿಟಲ್, 3 volumes. ಫಸ್ಟ್ 1867 ಫಸ್ಟ್ನೇದು. ಎರಡನೇದು 1885 ಮಾರ್ಕ್ಸನ ಮರಣ ನಂತರ. ಮೂರನೇದು 1894 3 ಸಂಪುಟಗಳಲ್ಲಿ ಅದು ಪ್ರಕಟಣೆಯಾಗುತ್ತೆ. ಅಂಡ್ ನೆಕ್ಸ್ಟ್ ಒನ್, 7ನೇದಾಗಿ ದ ಎಕನಾಮಿಕ್ ಅಂಡ್ ಫಿಲಾಸಫಿಕಲ್ ಮ್ಯಾನುಸ್ಕ್ರಿಪ್ಟ್ಸ್. ಸೊ ಇಷ್ಟು ಅವರ ಪ್ರಮುಖ ಗ್ರಂಥಗಳು. ದ ಜರ್ಮನ್ ಐಡಿಯಾಲಜಿ, ಎರಡನೇ ದ ಪಾವರ್ಟಿ ಆಫ್ ಫಿಲಾಸಫಿ, ಮೂರನೇದು ಮ್ಯಾನಿಫೆಸ್ಟೋ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ, ನಾಲ್ಕನೇದು ದ ಕ್ಲಾಸ್ ಸ್ಟ್ರಗಲ್ಸ್ ಇನ್ ಫ್ರಾನ್ಸ್, ಐದನೇದು ದ ಹೋಲಿ ಫ್ಯಾಮಿಲಿ, ಆರನೇದು ದಾಸ್ ಕ್ಯಾಪಿಟಲ್ 3 volumes 3 ಸಂಪುಟಗಳು. ಒಂದನೇದು 1867, ಎರಡನೇದು 1885, ಮೂರನೇದು 1894. ಲಾಸ್ಟ್ ಒನ್ ದ ಎಕನಾಮಿಕ್ ಅಂಡ್ ಫಿಲಾಸಫಿಕಲ್ ಮ್ಯಾನುಸ್ಕ್ರಿಪ್ಟ್ಸ್. ಇಷ್ಟು ಅವರ ಪ್ರಮುಖ ಗ್ರಂಥಗಳು. 5 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನ. ಮಾರ್ಕ್ಸ್ ಅವರ ಪ್ರಮುಖ ಗ್ರಂಥಗಳನ್ನ ತಿಳಿಸಿ. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಇರ್ತವೆ. ಅಂಡ್ ನೆಕ್ಸ್ಟ್ ಇವರ ಒಂದು ಕಾಂಟ್ರಿಬ್ಯೂಷನ್ಸ್, ಮಾರ್ಕ್ಸ್ ರವರ ಒಂದು ಕಾಂಟ್ರಿಬ್ಯೂಷನ್ಸ್. ಅದರಲ್ಲೂ ಮೊದಲನೇದಾಗಿ ದ ಥಿಯರಿ ಆಫ್ ಕ್ಲಾಸ್ ಸ್ಟ್ರಗಲ್ ಆರ್ ಕ್ಲಾಸ್ ಕಾನ್ಫ್ಲಿಕ್ಟ್, ವರ್ಗ ಸಂಘರ್ಷದ ಸಿದ್ಧಾಂತ ಅಥವಾ ವರ್ಗ ಹೋರಾಟದ ಸಿದ್ಧಾಂತ ಅಥವಾ ವರ್ಗ ಸಂಘರ್ಷ ಸಿದ್ಧಾಂತ. ದ ಥಿಯರಿ ಆಫ್ ಕ್ಲಾಸ್ ಸ್ಟ್ರಗಲ್ ಆರ್ ಕ್ಲಾಸ್ ಕಾನ್ಫ್ಲಿಕ್ಟ್, ವರ್ಗ ಸಂಘರ್ಷ ಅಥವಾ ವರ್ಗ ಹೋರಾಟ.
ವರ್ಗ ಅಂದ್ರೆ ಯಾವುದನ್ನ ನಾವು ವರ್ಗ ಅಂತ ಹೇಳ್ತೀವಿ? ವರ್ಗಗಳನ್ನ ಯಾವ ರೀತಿ ವಿಭಾಗ ಮಾಡ್ತೀವಿ ನಾವು, ಗುರುತಿಸ್ತೀವಿ ನಾವಿಲ್ಲಿ. ವರ್ಗ ಎನ್ನುವಂಥದ್ದು ತನ್ನದೇ ಆಗಿರ್ತಕ್ಕಂಥ ಒಂದು ಅಂತಸ್ತನ್ನು ಹೊಂದಿರುವ ಗುಂಪು. ಅದು ಕ್ಲಾಸ್, ವಿಚ್ ಮೀನ್ಸ್ class has its own a particular status in society. It's called class. Rich, middle, and poor, or upper, or middle, or lower. ಮೇಲ್ವರ್ಗ, ಮಧ್ಯಮ ವರ್ಗ, ಕೆಳವರ್ಗ, ಶ್ರೀಮಂತ ವರ್ಗ, ಬಡವರ್ಗ, ಹೀಗೆ ಅಂತಸ್ತಿನ ಆಧಾರದ ಮೇಲೆ ಸಮಾಜದಲ್ಲಿ ಗುಂಪುಗಳನ್ನ ಗುರುತಿಸುವಂತ ಒಂದು ಪ್ರಯತ್ನನೇ ವರ್ಗ. ಕ್ಲಾಸ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಎಕನಾಮಿಕ್ ಡಿಫರೆಂಟೇಷನ್. ಆರ್ಥಿಕ ವೈವಿಧ್ಯತೆಗಳ ಆಧಾರದ ಮೇಲೆ ವರ್ಗಗಳು ಹುಟ್ಕೊಳ್ತವೆ. ಮಾರ್ಕ್ಸನ ಪ್ರಕಾರ ಆರ್ಥಿಕ ವೈವಿಧ್ಯತೆಗಳ ಆಧಾರಗಳ ಮೇಲೆ ವರ್ಗಗಳು ಹುಟ್ಕೊಳ್ತವೆ. ಆರ್ಥಿಕ ಸಮಾನತೆ ಎನ್ನುವಂಥದ್ದು ಇಲ್ಲ. ನನ್ನ ಹತ್ರ ₹1 ಇದ್ರೆ ಇನ್ನೊಬ್ಬನ ಹತ್ರ 50 ಪೈಸೆ ಇರುತ್ತೆ, ಇನ್ನೊಬ್ಬನ ಹತ್ರ 75 ಪೈಸೆ ಇರುತ್ತೆ, ಇನ್ನೊಬ್ಬನ ಹತ್ರ 10 ಪೈಸೆ ಇರುತ್ತೆ, ಇನ್ನೊಬ್ಬನ ಹತ್ರ 5 ಪೈಸೆ ಇರುತ್ತೆ, ಇನ್ನೊಬ್ಬನ ಹತ್ರ 1 ಪೈಸೆ ಇರುತ್ತೆ, ಇನ್ನೊಬ್ಬನ ಹತ್ರ 90 ಪೈಸೆನೂ ಇರೋದಿಲ್ಲ. ಎಲ್ಲರಲ್ಲಿ ಈಕ್ವಲ್ ಆಗಿ ಸಮಾನವಾಗಿ ಹಂಚಿಕೆಯಾಗಿಲ್ಲ. ಆರ್ಥಿಕ ಸಂಪನ್ಮೂಲಗಳು ಸಮಾನವಾಗಿ ಹಂಚಿಕೆಯಾಗಿಲ್ಲ. ಆ ಹಂಚಿಕೆ ಆಗದೇ ಇರುವಂತ ಒಂದು ಪರಿಸ್ಥಿತಿನೇ ಇಲ್ಲಿ ವರ್ಗ ಹೋರಾಟಕ್ಕೆ ಕಾರಣಗಳಾಗಿರ್ತದೆ. ಇಲ್ಲಿ ಮಾರ್ಕ್ಸನ ದೃಷ್ಟಿಕೋನದಲ್ಲಿ ಈ ವರ್ಗಗಳ ಮಧ್ಯೆ ಹೋರಾಟಗಳಾಗ್ತವೆ. ಯಾವ ದೃಷ್ಟಿಕೋನಕ್ಕೆ ಅಥವಾ ಯಾವ ಒಂದು ವ್ಯವಸ್ಥೆಗೆ ಹೋರಾಟ ಆಗ್ತವೆ? ಅಲ್ಲಿರ್ತಕ್ಕಂಥ ಒಂದು ಸೌಲಭ್ಯಗಳು, ಅಲ್ಲಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ, ಅಲ್ಲಿರ್ತಕ್ಕಂಥ ಒಂದು ಹಕ್ಕುಗಳು, ಅಲ್ಲಿರ್ತಕ್ಕಂಥ ಒಂದು ಸಮಾನತೆಗಳು, ಇವೆಲ್ಲವುಗಳ ಒಂದು ವಿಚಾರವಾಗಿ ವರ್ಗಗಳ ಮಧ್ಯೆ ವೈಮನಸ್ಯಗಳು ಬರ್ತವೆ. ನೋಬಡಿ ವಾಂಟ್ಸ್ ಎನಿಥಿಂಗ್ ಬಟ್ ಎವರಿಬಡಿ ವಾಂಟ್ಸ್ ಎವರಿಥಿಂಗ್. ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಸಂಪನ್ಮೂಲಗಳು, ಯಾವ ಸಂಪನ್ಮೂಲಗಳು ಸಹ ಯಾರವೂ ಅಲ್ಲ, ಆದರೆ ಪ್ರತಿಯೊಂದು ಸಂಪನ್ಮೂಲಗಳು ಪ್ರತಿಯೊಬ್ಬರು. ಇದು ಮಾರ್ಕ್ಸನ ಒಂದು ಕಲ್ಪನೆ, ಮಾರ್ಕ್ಸನ ಒಂದು ವಾದ. ಇದೇನು, ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು, ಎಲ್ಲ ಜೀವನ ವ್ಯವಸ್ಥೆಗಳು, ಎಲ್ಲಾ ರೀತಿಯಾಗಿರ್ತಕ್ಕಂಥ ಹಕ್ಕುಗಳು, ಎಲ್ಲಾ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯಗಳು, ಸೌಲಭ್ಯಗಳು ಸಹ ಯಾರವೂ ಅಲ್ಲ, ಅವು ಯಾರಿಗೂ ಸೇರಿಲ್ಲ. ಆದ್ರೆ ಅವೆಲ್ಲವೂ ಸಹ ಪ್ರತಿಯೊಬ್ಬರಿಗಿದ್ದಾವೆ, ಪ್ರತಿಯೊಬ್ಬರಿಗೂ ಸೇರ್ಬೇಕದು. ಈಗ ನನ್ನ ಹತ್ರ ₹100 ಇದೆ ಅಂತ ಹೇಳಿದ್ರೆ ಇನ್ನೊಬ್ಬನ ಹತ್ರ 100 ರೂಪಾಯಿ ಇರ್ಬೇಕು, 101 ಇರಂಗಿಲ್ಲ, ಅಥವಾ 99 ಇರಂಗಿಲ್ಲ. ಸೊ ಈ ಪರಿಕಲ್ಪನೆಯನ್ನ, ಈ ಕಲ್ಪನೆಯನ್ನ ಮಾರ್ಕ್ಸನ ವಾದ ಅಂತೇಳಿ ಕರಿತೀವಿ ನಾವು. ಇಲ್ಲಿ ಮಾರ್ಕ್ಸ್ ಆರ್ಥಿಕ ಅಂಶಗಳ ಪ್ರಭಾವದಿಂದ ವರ್ಗಗಳು ಎನ್ನುವಂತ ಹುಟ್ಟುಕೊಳ್ತವೆ. ಈ ಆರ್ಥಿಕ ಅಂಶಗಳ ಆಧಾರದ ಮೇಲೆ ಸಮಾಜಗಳು ಅಸ್ತಿತ್ವಕ್ಕೆ ಬರ್ತವೆ. The economic base of society influences in general character of all other aspects of classes or social structures or law or religion or another systems existent based on economic base. ಎಲ್ಲವಾಗಿರುವುದು, ಏನೇ ಆಗಿರುವುದು, ಅವೆಲ್ಲವೂ ಸಹ ಅಸ್ತಿತ್ವಕ್ಕೆ ಬರೋದು ಆರ್ಥಿಕ ವ್ಯವಸ್ಥೆಯ ಮೇಲೆ. ಒಂದು ರಚನೆ ಆಗಿರ್ಬೋದು, ಕಾರ್ಯ ಆಗಿರ್ಬೋದು, ವರ್ಗ ಆಗಿರ್ಬೋದು, ಕಾನೂನು ಆಗಿರ್ಬೋದು, ಧರ್ಮ ಆಗಿರ್ಬೋದು, ಅಥವಾ ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ಬೋದು, ಯಾವ ವ್ಯವಸ್ಥೆಗಳು ಆದ್ರೂ ಆಗಿರ್ಬೋದು, ಆರ್ಥಿಕ ವ್ಯವಸ್ಥೆಯ ಮೇಲೆನೆ ಅವು ಅಸ್ತಿತ್ವಕ್ಕೆ ಬರೋದು. ಧರ್ಮ ಅಂತೇಳಿ ಹೇಳ್ತೀವಿ ನಾವು. ಆರ್ಥಿಕ ಸಂಪನ್ಮೂಲಗಳು ಜಾಸ್ತಿ ಇದ್ರೇನೆ ಧರ್ಮ ಅನ್ನೋದು. ಚಿತ್ರದುರ್ಗದಲ್ಲೂ ವೆಂಕಟೇಶನ ದೇವಸ್ಥಾನ ಇದೆ, ಆದ್ರೆ ಅದು ಅಷ್ಟೊಂದು ಪ್ರಸಿದ್ಧಿ ಆಗಿಲ್ಲ. ಕಾರಣ ಅಂತ ಹೇಳಿದ್ರೆ ಅದು ಆರ್ಥಿಕವಾಗಿ ಬಡತನದಲ್ಲಿದೆ. ತಿರುಪತಿ ವೆಂಕಟೇಶ ಬಹಳ ಫೇಮಸ್ ಇದೆ. ಯಾಕಂತ ಹೇಳಿದ್ರೆ ಅದು ಆರ್ಥಿಕವಾಗಿ ಶ್ರೀಮಂತ, ಅಲ್ಲಿ ಹಣ ಜಾಸ್ತಿ ಇದೆ, ಹಾಗಾಗಿ ಅದು ಶ್ರೀಮಂತ ದೇವಸ್ಥಾನ ಅಂತೇಳಿ ಕರಿತೀವಿ. ನಮ್ಮ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥದ್ದು ಪಾಪ ಬಡತನ, ಅದು ಅಷ್ಟೊಂದು ಹಣಕಾಸು ಇಲ್ಲ, ಹಾಗಾಗಿ ಅಷ್ಟೊಂದು ಫೇಮಸ್ ಆಗಿಲ್ಲ. ಯಾವುದೇ ಆಗಿರ್ಬೋದು, ನಮ್ಮೂರಾಗಿರ್ತಕ್ಕಂಥ ಒಂದು ದುರ್ಗಮ್ಮನ ಗುಡಿ ಆಗಿರ್ಬೋದು, ಯಾರಿಗೂ ಗೊತ್ತಿಲ್ಲ. ಅದೇ ಕೊಲ್ಲೂರು ಮೂಕಾಂಬಿಕಾ ಎಲ್ಲರಿಗೂ. ಕಾರಣ ಅಂತ ಹೇಳಿದ್ರೆ ಆರ್ಥಿಕ ಸಂಪನ್ಮೂಲಗಳು ಎಲ್ಲಿ ಹೇರಳವಾಗಿರ್ತಾವೋ ಅದು ಬಹಳ
ಗಮನ ಹರಿಸುತ್ತೆ ಅಥವಾ ಗಮನವನ್ನು ಸೆಳೆಯುತ್ತೆ. ಆರ್ಥಿಕ ಸಂಪನ್ಮೂಲಗಳ ಕೊರತೆ ಎಲ್ಲಿರುತ್ತೋ ಅಲ್ಲಿ ಗಮನಗಳು ಇರೋದಿಲ್ಲ. ಇಲ್ಲಿ ದ ಡಾಮಿನೆಂಟ್ ಕ್ಲಾಸ್ is able to control of all these institutions and administrative. ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಸ್ಥೆಗಳು, ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಕಾನೂನುಗಳು, ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆಗಳು, ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ರಚನಾತ್ಮಕ ವ್ಯವಸ್ಥೆಗಳು ಕಂಟ್ರೋಲ್ ಆಗೋದು ಪ್ರಬಲ ಜಾತಿ ಅಥವಾ ಪ್ರಬಲವಾಗಿರ್ತಕ್ಕಂಥ ಒಂದು ವರ್ಗದಿಂದ, ಡಾಮಿನೆಂಟ್ ಕ್ಲಾಸ್ ಅಂತ ಹೇಳ್ತೀವಿ. ಯಾರು ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಸಂಪದ್ಭರಿತರಾಗಿರ್ತಾರೋ ಅವರನ್ನ ಡಾಮಿನೆಂಟ್ ಅಂತೇಳಿ ಕರಿತೀವಿ. ಅವರು ಇವೆಲ್ಲ ಶಕ್ತಿಗಳನ್ನ ಅವರು ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ. ತಮಗೆ ಬೇಕಾಗಿರ್ತಕ್ಕಂಥ ಒಂದು ನೀತಿಯ ಪ್ರಕಾರ ರಾಜಕೀಯ ಅಧಿಕಾರಗಳನ್ನ ಅಥವಾ ರಾಜಕೀಯ ಒಂದು ನೀತಿ ನಿಯಮಗಳನ್ನ ಬದಲಾವಣೆ ಮಾಡ್ಕೊಳ್ತಾರೆ. ತಮ್ಮದೇ ಆಗಿರ್ತಕ್ಕಂಥ ಒಂದು ಆಸ್ತಿಗಳನ್ನ, ತಮ್ಮದೇ ಆಗಿರ್ತಕ್ಕಂಥ ಒಂದು ಅಧಿಕಾರಗಳನ್ನ, ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಭಾವಗಳನ್ನ, ತಮ್ಮದೇ ಆಗಿರ್ತಕ್ಕಂಥ ಒಂದು ವರ್ಚಸ್ಸುಗಳನ್ನ ಈ ಅಧಿಕಾರದ ಮೂಲಕ ಅಥವಾ ಹಣಕಾಸಿನ ಮೂಲಕ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅಂಡ್ ಅದರ್ ಹ್ಯಾಂಡ್ ದ ಪ್ರೊಟೆಕ್ಟ್ ಇಟ್ಸ್ ಓನ್ ಇಂಟ್ರೆಸ್ಟ್ ಅಂಡ್ ಪ್ರಾಪರ್ಟೀಸ್. ತಮ್ಮದೇ ಆಗಿರ್ತಕ್ಕಂಥ ಆಸಕ್ತಿಗಳನ್ನ, ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವತ್ತುಗಳನ್ನ, ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಈ ಡಾಮಿನೆಂಟ್ ಕ್ಲಾಸ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. On the other hand, the laws to protect the only rich, not for poor. ಕಾನೂನುಗಳು ಶ್ರೀಮಂತರನ್ನು ಮಾತ್ರ ಕಾಪಾಡ್ತವೆ, ಬಡವರನ್ನು ಕಾಪಾಡೋದಿಲ್ಲ. ಕಾರಣ ಅಂತ ಹೇಳಿದ್ರೆ ಕಾನೂನುಗಳು ಬರದೆ ಶ್ರೀಮಂತರ ಪರವಾಗಿ, ಕಾನೂನುಗಳು ಬರದೆ ಶ್ರೀಮಂತರ ಪರವಾಗಿ. ಯಾಕಂದ್ರೆ ಹಣ ಉಳ್ಳವರು, ಹಣವಂತರವರು ಅಲ್ವೇ, ಅವರು ಹಣ ಕೊಟ್ಬಿಟ್ಟು ಏನ್ ಬೇಕಾದ್ರೆ ಅವರು ಬದಲಾವಣೆಗಳನ್ನ ಮಾಡ್ಕೊಳ್ತಾರೆ. ಇನ್ನೂ ಸ್ವಲ್ಪ ದಿನಗಳ ಸಂವಿಧಾನವನ್ನು ಬೇಕಾದ್ರೆ ಬದಲಾವಣೆ ಮಾಡಬಹುದು. ಆ ರೀತಿಯಾಗಿರ್ತಕ್ಕಂಥ ಒಂದು ಡಾಮಿನೆಂಟ್ ಅವರಲ್ಲಿ ಇರ್ತದೆ. ಅಕಾರ್ಡಿಂಗ್ ಟು ಕಾರ್ಲ್ ಮಾರ್ಕ್ಸ್, ದೇರ್ ಆರ್ 2 ಪಾರ್ಟ್ಸ್ ಇನ್ ಕ್ಲಾಸ್. ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ವರ್ಗಗಳಲ್ಲಿ 2 ರೂಪಗಳನ್ನ ನಾವು ನೋಡ್ಕೊಬಹುದು. ಒಂದನೇದಾಗಿ ಉಳ್ಳವರು ಅಂತ ಹೇಳ್ತೀವಿ, ಎರಡನೇದಾಗಿ ಇಲ್ಲದವರು, ಯಾವ್ಸ್ ಅಂಡ್ ಯಾವ್ ನಾಟ್ಸ್. ಉಳ್ಳವರು, ಇಲ್ಲದವರು. ಉಳ್ಳವರು ಅಂತ ಹೇಳಿದ್ರೆ ಎಲ್ಲದನ್ನು ಅವರು ಹೊಂದಿರತಕ್ಕಂಥವ್ರು. ಇಲ್ಲದವರು ಅಂತ ಹೇಳಿದ್ರೆ ಏನು ಇಲ್ದಿರತಕ್ಕಂಥವ್ರು, ನಿರ್ಗತಿಕರ. ಎರಡನೇದಾಗಿ ಕ್ಯಾಪಿಟಲಿಸ್ಟ್ ಅಂಡ್ ಲೇಬರರ್ಸ್, ಬಂಡವಾಳಗಾರರು ಮತ್ತು ಕಾರ್ಮಿಕ ವರ್ಗ. ಒಂದನೇ ಗುಂಪು ಉಳ್ಳವರು, ಇಲ್ಲದವರು, ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್. ಎರಡನೇದಾಗಿ ಬಂಡವಾಳಗಾರರು, ಕಾರ್ಮಿಕರು. ಮೂರನೇದಾಗಿ ಬೋರ್ಗೇಸ್ ಅಂಡ್ ಪ್ರೋಲಿಟರೈಟ್ಸ್. ನಾವಿಲ್ಲಿ ಸಾಮಾನ್ಯವಾಗಿ ಬೋರ್ಗೇಸ್ ಅಂತ ಹೇಳಿದ್ರೆ ಏನ್ ಹೇಳ್ತೀವಿ, ಲೇವಾದೇವಿಗಾರರು ಅಂತ ಹೇಳ್ತೀವಿ. ಲೇವಾದೇವಿಗಾರರು, ಗಿರ್ವಿ ವ್ಯಾಪಾರ ಮಾಡ್ತಾರಲ್ಲ, ಆ ರೀತಿಯಾಗಿ ಅಂತ. ಪ್ರೋಲಿಟರೈಟ್ಸ್ ಅಂತ ಹೇಳಿದ್ರೆ ಅವರು ಗಿರಾಕಿಗಳು ಅಥವಾ ಗ್ರಾಹಕರು ಅಂತ ಹೇಳ್ತಾರೆ. ಬೋರ್ಗಿಯಸ್ನ ಗಿರ್ವಿದಾರರು ಅಥವಾ ಲೇವಾದೇವಿಗಾರರು ಅಂತ ಹೇಳ್ತೀವಿ. ಪ್ರೋಲಿಟರೈಟ್ಸ್ ಅಂತ ಹೇಳಿದ್ರೆ ಅವ್ರನ್ನ ಗ್ರಾಹಕರು ಅಥವಾ ಗಿರಾಕಿಗಳು ಅಂತ ಕರೀತೀವಿ. ಗಿರಾಕಿ ಅನ್ನೋ ಶಬ್ದ ಬಳಸಬಾರ್ದು ಇಲ್ಲಿ. ಕಾರಣ ಅಂತ ಹೇಳಿದ್ರೆ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಗಿರಾಕಿ ಅಂದ್ರೆ ಬೇರೆ ಅರ್ಥ ಇರುತ್ತೆ. ಸೊ ಹಾಗಾಗಿ ಅದನ್ನ ಬಳಸಬಾರ್ದು ಇಲ್ಲಿ. ಗ್ರಾಹಕರು. ಅಂಡ್ ನೆಕ್ಸ್ಟ್ ಓನರ್ಸ್ ಅಂಡ್ ಸ್ಲೇವ್ಸ್, ಯಜಮಾನರು, ಗುಲಾಮರು. ಯಜಮಾನರು, ಗುಲಾಮರು. ನೆಕ್ಸ್ಟ್ ಒನ್ ಲ್ಯಾಂಡ್ ಲಾರ್ಡ್ಸ್ ಅಂಡ್ ಲ್ಯಾಂಡ್ಲೆಸ್ ಲೇಬರರ್ಸ್, ಜಮೀನ್ದಾರರು, ಭೂರಹಿತ ಕಾರ್ಮಿಕರು. ಜಮೀನ್ದಾರ 400-500 ಎಕರೆ ಜಮೀನು ಇರುತ್ತೆ. ಆಂಧ್ರದ ತೆಲಂಗಾಣ ಜಿಲ್ಲೆಯ ರಾಮಚಂದ್ರ ರೆಡ್ಡಿ ಎನ್ನುವಂತ 5,000 ಎಕರೆ ಭೂಮಿ ಹೊಂದಿದ್ದಾರೆ. 5,000 ಎಕರೆ ಭೂಮಿ. 1952ರ ವಿನೋಬ ಭಾವೆ ಅವರ ಭೂದಾನ ಚಳವಳಿಯ ಸಂದರ್ಭದಲ್ಲಿ 100 ಎಕರೆ ಭೂಮಿಯನ್ನ ದಾನವಾಗಿ ಕೊಟ್ಟಿರ್ತಾರೆ. 100 ಎಕರೆ ಭೂಮಿಯನ್ನ ದಾನವಾಗಿ ಕೊಟ್ಟಿರ್ತಾರಂತವ್ರು. ಅಷ್ಟು ಶ್ರೀಮಂತರು, ಅಷ್ಟು ಜಮೀನ್ದಾರರು. ಅದೇ ರೀತಿಯಾಗಿ ಭೂಮಿ ಇಲ್ದಿರ್ತಕ್ಕಂಥವ್ರು ಇದ್ದಾರೆ.
ಲ್ಯಾಂಡ್ಲೆಸ್ ಲೇಬರರ್ಸ್. ಇಷ್ಟು ವಿಧಗಳನ್ನ ಅವ್ರು ಹೇಳ್ಕೊಂಡ್ಬರ್ತಾರೆ. ಅಂದ್ರೆ ಎರಡೇ ವಿಧಗಳನ್ನ ಅವ್ರೇನು ಎರಡು ವರ್ಗಗಳಲ್ಲಿ ಎರಡು ವಿಧಗಳಿದಾವೆ ಅಂತ ಹೇಳ್ಕೊಂಡ್ಬರ್ತಾರೆ. ಯಾವ್ಸ್ ಅಂಡ್ ಯಾವ ನಾಟ್ಸ್, ಕ್ಯಾಪಿಟಲಿಸ್ಟ್ ಅಂಡ್ ಲೇಬರರ್ಸ್, ಬೋರ್ಗೇಸ್ ಅಂಡ್ ಪ್ರೊಲಿಟರೇಟ್ಸ್, ಓನರ್ಸ್ ಅಂಡ್ ಸ್ಲೇವ್ಸ್, ಲ್ಯಾಂಡ್ ಲಾರ್ಡ್ಸ್ ಅಂಡ್ ಲ್ಯಾಂಡ್ಲೆಸ್ ಲೇಬರರ್ಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಶ್ರೀಮಂತರು ಬಡವರು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಶ್ರೀಮಂತರು ಮತ್ತೆ ಬಡವರು. ಸೊಸೈಟಿ ಎಕ್ಸ್ಪೆಕ್ಟೆಡ್ ಸಮ್ ಚೇಂಜಸ್. ಏನೋ ಸಮಾಜ ಕೆಲವೊಂದು ಬದಲಾವಣೆಗಳನ್ನ ನಿರೀಕ್ಷಣೆ ಮಾಡುತ್ತೆ. ಮಾರ್ಕ್ಸ್ನ ಪ್ರಕಾರ ಸೊಸೈಟಿ ಎಕ್ಸ್ಪೆಕ್ಟೆಡ್ ಸಮ್ ಚೇಂಜಸ್ ಅಂಡ್ ಸಮ್ ಡೆವಲಪ್ಮೆಂಟ್ಸ್ ಅಂಡ್ ಸಮ್ ಪ್ರೋಗ್ರೆಸ್. ಕೆಲವೊಂದು ಬದಲಾವಣೆಗಳನ್ನ, ಕೆಲವೊಂದು ಅಭಿವೃದ್ಧಿಗಳನ್ನ, ಕೆಲವೊಂದು ಯೋಜನೆಗಳನ್ನ ಸಮಾಜ ನಿರೀಕ್ಷಣೆ ಮಾಡುತ್ತೆ. ಬಟ್ ದ ಚೇಂಜಸ್ ಕಮ್ಸ್ ಫ್ರಮ್ ದಿ ಬ್ಯಾರಲ್ ಆಫ್ ದಿ ಗನ್. ಚೇಂಜಸ್ ಕಮ್ಸ್ ಫ್ರಮ್ ದಿ ಬ್ಯಾರಲ್ ಆಫ್ ದಿ ಗನ್. ಮಾರ್ಕ್ಸ್ನ ಪ್ರಕಾರ ಬದಲಾವಣೆಗಳು ಬಂದೂಕಿನ ಗುಂಡಿನಿಂದ ಬರುತ್ತವೆ. ನೋಡ್ರಿ ಹಾಗೆ ಹೇಳ್ತಾನೆ. ಸಮಾಜ ಬದಲಾವಣೆಯನ್ನ ನಿರೀಕ್ಷಣೆ ಮಾಡುತ್ತಂತೆ. ಸಮಾಜ ಬದಲಾವಣೆಯನ್ನ ನಿರೀಕ್ಷಣೆ ಮಾಡುತ್ತೆ. ಆದ್ರೆ ಮಾರ್ಕ್ಸ್ ರವರು ಹೇಳ್ತಕ್ಕಂಥದ್ದು ಬದಲಾವಣೆಗಳು ಬಂದೂಕಿನ ಗುಂಡಿನಿಂದ ಬರುತ್ತವೆ. ಸಾಮಾನ್ಯವಾಗಿ ಬರೋದಿಲ್ಲ, ಅವು ಸರಳವಾಗಿ ಬರೋದಿಲ್ಲ, ಶಾಂತಿಯಿಂದ ಬರೋದಿಲ್ಲ, ಅಥವಾ ಮೌನದಿಂದ ಬರೋದಿಲ್ಲ. ಯಾವ್ದ್ರಿಂದ ಬರ್ತವ ಅವು? ಬಂದೂಕಿನ ಗುಂಡು, ಅಂದ್ರೆ ರಕ್ತಕ್ರಾಂತಿಯಿಂದ, ರಕ್ತಪಾತದಿಂದ. ಯಾರು ದಬ್ಬಾಳಿಕೆ ಮಾಡ್ತಾರೋ ಅವರ ಮೇಲೆ ಗುಂಡಿನ ದಾಳಿ ಮಾಡಿದಾಗ ಆಗ ಯಾರು ದುರ್ಬಲನಿರ್ತಾನೋ ಅವನ ಒಂದು ಉಳಿವು. ಇಲ್ಲಿ ಉಳಿವಿಗಾಗಿ ಹೋರಾಟ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಅಕಾರ್ಡಿಂಗ್ ಟು ಮಾರ್ಕ್ಸ್, ದ ಚೇಂಜಸ್ ಕಮ್ಸ್ ಫ್ರಮ್ ದಿ ಬ್ಯಾರಲ್ ಆಫ್ ದಿ ಗನ್. Next, according to Marx, the conflict or violence is a midwife of history. ಸಂಘರ್ಷ ಇತಿಹಾಸದ ಸೂಲಗಿತ್ತಿ ಅಂತ. ಸಂಘರ್ಷ ಇತಿಹಾಸದ ಸೂಲಗಿತ್ತಿ ಅಥವಾ ಹಿಂಸೆ. ಹಿಂಸೆ ಅಥವಾ ಸಂಘರ್ಷ ಎನ್ನುವಂಥದ್ದು ಇತಿಹಾಸದ ಸೂಲಗಿತ್ತಿ. ಕಾನ್ಫ್ಲಿಕ್ಟ್ ಆರ್ ವೈಲೆನ್ಸ್ ಇಸ್ ಎ ಮಿಡ್ವೈಫ್ ಆಫ್ ಹಿಸ್ಟ್ರಿ. ಅವ್ರು ಹೇಗೆ ಹೇಳ್ತಾರೆ ಅವರು ಅಂದ್ರೇನು? ಇತಿಹಾಸ ಸೃಷ್ಟಿಯಾಗಿರೋದೇ ಸಂಘರ್ಷದಿಂದ. ಇತಿಹಾಸ ಸೃಷ್ಟಿಯಾಗಿರೋದೇ ಸಂಘರ್ಷದಿಂದ ಅಥವಾ ಹಿಂಸೆಯಿಂದ. ಸಂಘರ್ಷ ಇಲ್ದಲೆ, ಹಿಂಸೆ ಇಲ್ದಲೆ ಯಾವ ಒಂದು ಇತಿಹಾಸಗಳು ಸೃಷ್ಟಿಯಾಗಿಲ್ಲ. ಆಲ್ ಸೊಸೈಟೀಸ್ ಹಿಸ್ಟ್ರಿ ಬೇಸ್ಡ್ ಆನ್ ಕಾನ್ಫ್ಲಿಕ್ಟ್ ಹಿಸ್ಟ್ರಿ. ಎಲ್ಲ ಸಮಾಜಗಳ ಇತಿಹಾಸವು ಸಂಘರ್ಷದ ಇತಿಹಾಸನೇ. ಯಾವ ಸಮಾಜಗಳು ಸಹ ಶಾಂತಿಯಿಂದ ಅಸ್ತಿತ್ವಕ್ಕೆ ಬಂದಿಲ್ಲ. ಪ್ರತಿಯೊಂದು ಸಮಾಜಗಳು ಸಹ ಹೋರಾಟದ ಮೂಲಕ, ಸಂಘರ್ಷದ ಮೂಲಕ, ಹಿಂಸಾತ್ಮಕ ವ್ಯವಸ್ಥೆಯ ಮೂಲಕ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ಕಲ್ಪನೆಯನ್ನ ಇಲ್ಲಿ ಮಾರ್ಕ್ಸ್ ಹೇಳ್ಕೊಳ್ತಾ ಬರ್ತಾರೆ. ಅವರ ಚಿಂತನೆಗಳನ್ನ ಬರ್ತಾರೆ, ಅವರ ಜೀವನ ಚರಿತ್ರೆಗಳು, ಅವರ ಅನಿಸಿಕೆಗಳು, ಅವರ ಭಾವನೆಗಳನ್ನ ಸಂಪೂರ್ಣವಾಗಿ ಓದಿದ್ರೆ ರೋಮಾಂಚನವಾಗುತ್ತೆ. ಅಷ್ಟರ ಮಟ್ಟಿಗೆ ಅವ್ರ ವಿಚಾರಗಳನ್ನು ಹೇಳ್ಕೊಂಡ್ಬರ್ತಾರೆ. ನೋಡ್ರಿ ಹೇಗೆ ಹೇಳ್ತಾರ, ಕಾನ್ಫ್ಲಿಕ್ಟ್ ಆರ್ ವೈಲೆನ್ಸ್ ಇಸ್ ಎ ಮಿಡ್ವೈಫ್ ಆಫ್ ಹಿಸ್ಟ್ರಿ. ಅಲ್ಲ, ಇತಿಹಾಸ ಏನಾದ್ರೂ ಸೃಷ್ಟಿ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಸಂಘರ್ಷ. ಅಷ್ಟೇ. ನಾವು ಇತಿಹಾಸದಲ್ಲಿ ಏನು ಓದ್ತೀವಿ? ಇತಿಹಾಸದಲ್ಲಿ ಇರೋದೇ ಅದೇ ತಾನೇ, ಸಂಘರ್ಷಗಳು, ಹೊಡೆದಾಟಗಳು. ಈ ರಾಜ ಆ ರಾಜನ ಮೇಲೆ ಹೋದ, ಆ ರಾಜ ಈ ರಾಜನ ಮೇಲೆ ಬೆನ್ನೆತ್ತಿ ಹೋದ, ದಂಡೆತ್ತಿ ಹೋದ, ಆಕ್ರಮಣ ಮಾಡ್ದ, ಯುದ್ಧ ಮಾಡಿದ್ರು, ಸೋತ್ರು, ಶರಣರಾದ್ರು, ಕಪ್ಪು ಕಾಣಿಕೆ ಕೊಟ್ರು, ಜೈಲಿಗೆ ಹಾಕಿದ್ರು, ಆಮೇಲೆ ಓಡಿ ಹೋದ. ಸೊ ಇವನ್ನೇ ನೋಡ್ಕೊಂಡ್ ಬರ್ತಿರ್ತೀವಿ ನಾವು ಇತಿಹಾಸಗಳಲ್ಲಿ. ಯಾವ ಇತಿಹಾಸನೂ ಸಹ ಶಾಂತಿಯಿಂದ, ಸಮಾಧಾನದಿಂದ, ತಾಳ್ಮೆಯಿಂದ, ಮೌನದಿಂದ ಯಾವ ಇತಿಹಾಸಗಳು ಇಲ್ಲ. ಅವಿದ್ರೆ ಅವ್ ಇತಿಹಾಸ ಅನ್ಸ್ಕೊಳಲ್ವಲ್ಲ. ಸೊ ಹಾಗಾಗಿ ಅದೇ ರೀತಿಯಾಗಿ ಅಂದ್ರೆ ಸಮಾಜ ಏನಾದ್ರೂ ಇವತ್ತು ಬದಲಾವಣೆ ಕಾಣ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಹೋರಾಟ ಇರಬೇಕು, ಸಂಘರ್ಷಗಳಿರ್ಬೇಕು. ಶಾಂತಿ ಸಮಾಧಾನದಿಂದ ನಾವು ಬದಲಾವಣೆಗಳನ್ನ ತರಲಿಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರತಕ್ಕಂಥ ಒಂದು ವಿಚಾರಗಳನ್ನು ನೋಡಿದ್ರು ಹಾಗೆ ಗಾಂಧೀಜಿಯವರು ಶಾಂತಿ ಶಾಂತಿ ಅಂತ ಹೇಳ್ತಿದ್ರು. ಸುಭಾಷ್ ಚಂದ್ರ ಬೋಸ್ ಅಥವಾ ಇನ್ನಿತರವಾಗಿರ್ತಕ್ಕಂಥ ಒಂದು ತೀವ್ರಗಾಮಿಗಳು ಎಲ್ಲವ ಯುದ್ಧ ಮಾಡಬೇಕು, ಬ್ರಿಟಿಷರನ್ನು ಓಡಿಸ್ಬೇಕು, ಬ್ರಿಟಿಷರ ವಿರುದ್ಧವಾಗಿ ಹೋರಾಡಬೇಕು ಅಲ್ವಾ ಎನ್ನುವಂತ ಒಂದು ಭಾವನೆಯನ್ನ
ಇನ್ನೊಂದು ಗುಂಪು ಇತ್ತು. ಸೊ ಆ ರೀತಿಯಾಗಿ ಎಲ್ಲಾ ಸಂದರ್ಭಗಳಲ್ಲೂ ಸಹ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಚಿಂತನೆಗಳು, ಹೋರಾಟಗಳು, ಮಾರ್ಗಗಳು, ವ್ಯವಸ್ಥೆಗಳು ಇರೋದಿಲ್ಲ. ಭಿನ್ನ ಭಿನ್ನ ರೂಪದಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಕೊಂಡು ಬರ್ತೀವಿ. ಅಂಡ್ ನೆಕ್ಸ್ಟ್ ನಾವು ಸ್ಟೇಜಸ್ ಆಫ್ ದಿ ಸ್ಟ್ರಗಲ್ ಆರ್ ಕಾನ್ಫ್ಲಿಕ್ಟ್ ಎನ್ನುವಂತ ಒಂದು ವಿಚಾರಗಳನ್ನ ನೆಕ್ಸ್ಟ್ ಫೀಲ್ಡ್ ನಲ್ಲಿ ಚರ್ಚೆ ಮಾಡೋಣ. ಅವರ ಒಂದು ಸಂಕ್ಷಿಪ್ತ ಜೀವನ, ಅವರ ಕೊಡುಗೆಗಳು, ವರ್ಗದ ಬಗ್ಗೆ ಅವರ ಕಲ್ಪನೆಗಳು. ನೆಕ್ಸ್ಟ್ ದ ಸ್ಟೇಜಸ್ ಆಫ್ ದಿ ಸ್ಟ್ರಗಲ್ ನೋಡೋಣ, ಕಾನ್ಫ್ಲಿಕ್ಟ್. ಇಲ್ಲಿವರೆಗೂ ತಮ್ಗೇನಾದ್ರೂ ಡೌಟ್ಸ್ಗಳಿದಾವ? ಇಸ್ ದರ್ ಎನಿ ಡೌಟ್ಸ್? ಏನಾದ್ರೂ ಕ್ವಶನ್ಗಳಿದಾವ ಮಾರ್ಕ್ಸ್ನ ಬಗ್ಗೆ? ಮಾರ್ಕ್ಸ್ನ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದಾವ ನಿಮಗೆ? ಅಥವಾ ಏನಾದ್ರೂ ಡೌಟ್ ಇದೆಯಾ? ಕೇಳಿಸ್ತಾ ಇದೆಯಾ ಧನಂಜಯ, ಖಾನಂ, ವಾಣಿ? ಏನಾದ್ರು ಡೌಟ್ಸ್ ಇದೆಯಾ? ಅರ್ಥ ಆಯ್ತಾ? ಮಾರ್ಕ್ಸ್ನ ಒಂದು ಚಿಂತನೆಗಳು